Hello students, welcome back to the channel. Today we are learning a very important grammar topic, degrees of comparison. So by the end of this lesson you will understand what the three degrees are. Now what are degrees of comparison? Degrees of comparison help us describe and compare quality, size, age, height and more. So there are three degrees. The first one is positive degree. So what is positive degree? Positive degree, it describes a noun without comparison. Example, Ravi is tall. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನುವಂಥ ಕಾನ್ಸೆಪ್ಟಲ್ಲೇ ನಾವು ಅರ್ಥ ಮಾಡ್ಕೊತೀವಿ. ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಕಂಪೇರ್ ಹೇಗೆ ಆಗುತ್ತೆ ಅಂತ ಹೇಳಿದರೆ ಕ್ವಾಲಿಟಿ ಬಗ್ಗೆ, ಸೈಜ್ ಬಗ್ಗೆ, ಏಜ್, ಹೈಟ್ ಈ ತರಹದ ಕಂಪ್ಯಾರಿಸನ್ಗೋಸ್ಕರ ಹೆಚ್ಚು ನಾವು ಇದನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಪಾಸಿಟಿವ್ ಡಿಗ್ರಿ. ಸೊ ಎಕ್ಸಾಂಪಲ್, ರವಿ ಈಸ್ ಟಾಲ್. ರವಿ ಈಸ್ ಟಾಲ್. ಇನ್ ದಿಸ್ ಸೆಂಟೆನ್ಸ್ ದ ಟಾಲ್ ಅನ್ನುವಂತಹ ಏನು ಅಡ್ಜೆಕ್ಟಿವ್ ಇದೆ, ಈ ಅಡ್ಜೆಕ್ಟಿವ್ ರವಿ ಅವರ ಒಂದು ಹೈಟ್ನ ಒಂದು ವಿಶಿಷ್ಟತೆಯ ಬಗ್ಗೆ ಇದೆ. ಸೊ ಇದು ಪಾಸಿಟಿವ್ ಡಿಗ್ರಿ. ಸೆಕೆಂಡ್, ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಮೀನ್ಸ್ ಕಂಪೇರ್ ಮಾಡ್ತೀವಿ. ಇಟ್ ಕಂಪೇರ್ಸ್ ಟು ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ಯೂಶ್ವಲಿ ಈ ಒಂದು ಕಂಪ್ಯಾರಿಟಿವ್ ಡಿಗ್ರಿನ ನಾವು ಫಾರ್ಮ್ ಮಾಡಬೇಕಾದ್ರೆ ಅಲ್ಲಿ ಆ ಅಡ್ಜೆಕ್ಟಿವ್ಗೆ, ಎಕ್ಸಾಂಪಲ್ ಈಗ ನೀವು ಟಾಲ್ ಅನ್ನುವಂತಹ ಏನು ಅಡ್ಜೆಕ್ಟಿವ್ನ ಪಾಸಿಟಿವ್ ಡಿಗ್ರಿನಲ್ಲಿ ನೋಡಿದ್ರಿ, ಆ ಅಡ್ಜೆಕ್ಟಿವ್ಗೆ ನಾವೇನು ಮಾಡ್ತೀವಿ, ಕಂಪೇರ್ ಮಾಡಬೇಕಾದ್ರೆ ಇ ಆರನ್ನು ಸೇರಿಸ್ತೀವಿ. ಸೊ ಅಥವಾ ಮೋರನ್ನು ಕೂಡ ಕೆಲವೊಂದು ಅಡ್ಜೆಕ್ಟಿವ್ಗೆ ಸೇರಿಸ್ತೀವಿ. ಮುಂದೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಸೆಂಟೆನ್ಸಲ್ಲಿ ರವಿ ಈಸ್ ಟಾಲರ್ ದ್ಯಾನ್ ರಾಜು ಅನ್ನುವಂಥ ಸೆಂಟೆನ್ಸಲ್ಲಿ ನೋಡಿ, ಟಾಲ್ ಅನ್ನುವಂತಹ ಅಡ್ಜೆಕ್ಟಿವ್ಗೆ ಇ ಆರನ್ನು ಸೇರಿಸಿದ್ದೀವಿ. ಜೊತೆಗೆ ದ್ಯಾನ್, ಈ ವರ್ಡ್ ಬಹಳ ಇಂಪಾರ್ಟೆಂಟ್. ದ್ಯಾನ್ ಎನಿ ಅದರ್ ಅಂತ ಕಂಪ್ಯಾರಿಸನಲ್ಲಿ ಮುಂದಕ್ಕೆ ಹೋಗ್ತದೆ, ನಿಮಗೆ ಗೊತ್ತಾಗುತ್ತೆ. ಈ ವರ್ಡ್ ಬೇಕೇ ಬೇಕು. ಸೊ ಇದನ್ನು ನಾವು ಕಂಪೇರ್ ಮಾಡೋದ್ರಿಂದ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬನ್ನಿ, ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಇಟ್ ಕಂಪೇರ್ಸ್ ಮೋರ್ ದ್ಯಾನ್ ಟು ಪೀಪಲ್ ಆರ್ ಥಿಂಗ್ಸ್. ಎಸ್ಪೆಷಲಿ ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ ಅವರಲ್ಲಿ ಬೆಸ್ಟ್ ಯಾರು ಅನ್ನೋದನ್ನು ಹೇಳಬೇಕಾದ್ರೆ ಈ ಒಂದು ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ನೋಡಿ, ಯೂಶ್ವಲಿ ಏನಾಗ್ತದೆ, ಈ ಒಂದು ಡಿಗ್ರಿನ ಫಾರ್ಮ್ ಮಾಡಬೇಕಾದ್ರೆ ಇ ಎಸ್ ಟಿನ ಸೇರಿಸ್ತೀವಿ ಅಥವಾ ಮೋಸ್ಟ್ ಅನ್ನುವಂಥ ಪದನ ಸೇರಿಸ್ತೀವಿ. ಯಾವ ಪದಕ್ಕೆ ಅಂತೇಳಿದರೆ ನೋಡಿ, ಟಾಲ್ ಅನ್ನುವಂತಹ ಪದ ನಿಮಗೆ ಪಾಸಿಟಿವ್ ಡಿಗ್ರಿನಲ್ಲಿ ಟಾಲ್ ಆಗೇ ಇತ್ತು, ಅದೇ ಕಂಪ್ಯಾರಿಟಿವ್ನಲ್ಲಿ ಟಾಲರ್ ಆಯಿತು. ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಏನಾಯಿತು, ಟಾಲೆಸ್ಟ್ ಆಯಿತು. ರೈಟ್, ಆ ಅಡ್ಜೆಕ್ಟಿವ್ನ ಚೇಂಜಸ್ ಹೇಗಾಗಿದೆ. ಸೊ ರವಿ ಈಸ್ ದ ಟಾಲೆಸ್ಟ್ ಇನ್ ದ ಕ್ಲಾಸ್. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಾಗಿದೆ ಅಂದರೆ ಇದರಲ್ಲಿ ದ ಅನ್ನುವಂತಹ ಆರ್ಟಿಕಲ್ ಕೂಡ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಆ ಸೆಂಟೆನ್ಸಲ್ಲಿ ಕೊಟ್ಟಿರುವಂತಹ ದ ಆರ್ಟಿಕಲ್ ಇದೆಯಾ ಪ್ಲಸ್ ಇ ಎಸ್ ಟಿ ಇದೆಯಾ, ಅಂದರೆ ಆ ಅಡ್ಜೆಕ್ಟಿವ್ಗೆ ಜೊತೆಲಿ ಬಂದಿದೆಯಾ ಅನ್ನೋದನ್ನು ತಿಳ್ಕೋಬೇಕು. ಈಗ ನಾವು ಅಡ್ಜೆಕ್ಟಿವ್ಸ್ನ ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತು ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಆಗಿ ಹೇಗೆ ಅದನ್ನು ಫಾರ್ಮ್ ಮಾಡ್ತೀವಿ ಬನ್ನಿ ನೋಡೋಣ. ಒಂದು ಸಿಲಬಲ್ ರೆಗ್ಯುಲರ್ ಫಾರ್ಮ್ಸಲ್ಲಿ ಬರುವಂಥ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ರೈಟ್, ಸೊ ಹಿಯರ್ ಟಾಲ್, ಟಾಲ್, ಟಾಲರ್, ಟಾಲೆಸ್ಟ್, ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಸೊ ಎಲ್ಲ ನೋಡಿ, ಇದು ಟಾಲ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆದರೆ ಟಾಲರ್ ಕಂಪ್ಯಾರಿಟಿವ್ ಡಿಗ್ರಿ, ಟಾಲೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಇದರಲ್ಲಿ ನಿಮಗೆ ಈಸಿಯಾಗಿ ಈ ವರ್ಡ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಕಂಪ್ಯಾರಿಟಿವ್ ಮಾಡ್ತೀವಿ ಅಂದರೆ ಇ ಆರ್ ಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ಸೂಪರ್ಲೇಟಿವ್ ಅಂತ ಹೇಳಿದರೆ ಇ ಎಸ್ ಟಿ ಆ ಒಂದು ಅಡ್ಜೆಕ್ಟಿವ್ಗೆ ಸೇರಿರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಟೂ ಸಿಲಬಲ್ ಇರುವಂತಹ ರೆಗ್ಯುಲರ್ ಫಾರ್ಮ್ಸ್ ವರ್ಡ್ಸನ್ನ ಹೇಗೆ ನಾವು ಆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಇಲ್ಲಿಯೂ ಅಷ್ಟೇ ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್ ಅಂತ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ನೋಡಿ ಪ್ಲೆಸೆಂಟ್ ಅನ್ನುವಂಥ ಪದ ಇದೆ. ಪ್ಲೆಸೆಂಟ್, ಇಲ್ಲಿ ಆ ಪ್ಲೆಸೆಂಟಿಗೆ ಇ ಆರ್ ಆಗಿರ್ಬೋದು ಅಥವಾ ಇ ಎಸ್ ಟಿ ಆಗಿರ್ಬೋದು ಸೇರಿಸಲಿಕ್ಕೆ ಬರೋದಿಲ್ಲ. ಸೊ
at that time we have to use one more word, that is more. ಮೋರ್ ಅನ್ನುವಂತಹ ವರ್ಡನ್ನು ಯೂಸ್ ಮಾಡ್ತೀವಿ. ಪ್ಲೆಸೆಂಟ್, ಮೋರ್ ಪ್ಲೆಸೆಂಟ್ ಆ್ಯಂಡ್ ಮೋಸ್ಟ್ ಪ್ಲೆಸೆಂಟ್, ಕೇರ್ಫುಲ್, ಮೋರ್ ಕೇರ್ಫುಲ್ ಆ್ಯಂಡ್ ಮೋಸ್ಟ್ ಕೇರ್ಫುಲ್. ಸೊ ಈ ರೀತಿಯಾಗಿ ನಾವು ಚೇಂಜಸ್ ಮಾಡಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಆನ್ಸರ್ ಮಾಡ್ತೀವಿ. ಕೆಲವು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಇದ್ದಾವೆ, ಅವು ಮೋರು ತೊಗೊಳ್ಳಲ್ಲ, ಮೋಸ್ಟ್ ಈ ಥರನೂ ಬರಲ್ಲ, ER, ESTನೂ ಬರಲ್ಲ. ಈಗ ಇದರಲ್ಲಿ ನಿಮಗೆ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಬೇಕಂದ್ರೆ ಒಂದು ಮೆಥಡಲ್ಲಿ ERನ ಸೇರಿಸ್ಬೇಕು ಮತ್ತು ESTನ ಸೇರಿಸ್ಬೇಕಾಗುತ್ತೆ. ಇದು ಏನು ಕಂಪ್ಯಾರಿಟಿವ್ ಆಗುತ್ತೆ, ಇದು ಸೂಪರ್ಲೇಟಿವ್ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಕೆಲವಕ್ಕೆ ಮೋರ್ ಆ್ಯಂಡ್ ಮೋಸ್ಟ್ ಇದನ್ನು ಸೇರಿಸ್ಬೇಕು. ಇಲ್ಲಿ ನಿಮಗೆ ಇವೆರಡೂ ಇಲ್ದಲೇ ಕೆಲವು ವರ್ಡ್ಸ್ ಇದ್ದಾವೆ, ಆ ವರ್ಡ್ಸಿಗೆ ಏನಾಗುತ್ತೆ ಅಂತೇಳಿದರೆ ಆ ಪದನೇ ಚೇಂಜ್ ಆಗುತ್ತೆ. ನೋಡಿ, ಗುಡ್, ಬೆಟರ್, ಬೆಸ್ಟ್, ಬ್ಯಾಡ್, ವರ್ಸ್, ವರ್ಸ್ಟ್, ಫಾರ್, ಫಾರ್ದರ್, ಫಾರ್ದೆಸ್ಟ್, ಲಿಟಲ್, ಲೆಸ್, ಲೀಸ್ಟ್, ಮಚ್ ಆರ್ ಮೆನಿ, ಮೋರ್, ಮೋಸ್ಟ್. ಸೊ ಈ ಒಂದು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳುವಂತಹ ಒಂದು ಡಿಫ್ರೆಂಟ್ ಪದಗಳನ್ನು ಕೂಡ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾವು ಇದ್ರ ಜೊತೆಗೆ ಇನ್ನು ಕೆಲವು ಬಹಳಷ್ಟು ಯೂಸ್ಫುಲ್ ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಯಾವ್ಯಾವಿದೆ ಅಂತೇಳಿದರೆ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋರ್ ಯೂಸ್ಫುಲ್, ಆನೆಸ್ಟ್, ಮೋರ್ ಆನೆಸ್ಟ್, ಮೋಸ್ಟ್ ಆನೆಸ್ಟ್. ಸೊ ಇದನ್ನೆಲ್ಲವನ್ನು ನಾನಿಲ್ಲ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಅಡ್ಜೆಕ್ಟಿವ್ಸ್ನ ತಿಳ್ಕೊಂಡಿದ್ದ ನಂತರ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸ್ಪೆಷಲಿ ಯಾವುದಪ್ಪ ಅಂತೇಳಿದರೆ ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್, ಇವೆರಡರ ಇನ್ಫಾರ್ಮೇಷನ್ ನಿಮಗೆ ಬೇಕು. ಕಾಮನ್ ನೌನು, ಪ್ರಾಪರ್ ನೌನ್ ಯಾಕೆ ನಮಗೆ ಅರ್ಥ ಆಗಬೇಕು ಅನ್ನೋದಾದರೆ, ನೋಡಿ, ಕಾಮನ್ ನೌನು ಸೆಂಟೆನ್ಸನ್ನು ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ಅಥವಾ ಕಂಪ್ಯಾರಿಟಿವಿಂದ ಸೂಪರ್ಲೇಟಿವ್ ಮಾಡಬೇಕಾದ್ರೆ ಆ ಚೇಂಜಸ್ ಮಾಡಬೇಕಾದ್ರೆ ನಮಗೆ ಕಾಮನ್ ನೌನ್ ಯಾವುದು, ಪ್ರಾಪರ್ ನೌನ್ ಯಾವುದು ಅನ್ನೋದು ಗೊತ್ತಾಗಲೇಬೇಕು. ಸೊ ಹಾಗಾಗಿ ನಾವು ಕಾಮನ್ ನೌನ್ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ಕಾಮನ್ ನೌನ್ ಈಸ್ ಎ ಜನರಲ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್, ರೈಟ್. ಈಗ ಎಕ್ಸಾಂಪಲ್ ನಾನು ಹೆಚ್ಚು ಇದನ್ನು ಹೇಳಲ್ಲ. ನೋಡಿ, ಇದರಲ್ಲಿ ಟೀಚರ್ ಅನ್ನುವಂಥ ಪದ ಇದೆ, ಸಿಟಿ ಅನ್ನುವಂಥ ಪದ ಇದೆ, ಇದನ್ನು ಕಾಮನ್ ನೌನ್ ಅಂತೀವಿ. ಸಪೋಸ್ ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಈಗ ರಾಜು ಅಂತ ಇರುತ್ತೆ, ಅದು ಕಾಮನ್ ನೌನ್ ಆಗಲ್ಲ. ಅದೇ ನೀವು ಬಾಯ್ ಆಗಿರ್ತೀರಿ, ದಟ್ ಈಸ್ ಕಾಮನ್. ಬಾಯ್ ಅಥವಾ ಗರ್ಲ್, ಮ್ಯಾನ್, ಈ ಪದಗಳೇನಿದಾವಲ್ಲ, ಸಿಟಿ, ಈ ಎಲ್ಲ ಪದಗಳು ಇವು ಕಾಮನ್ ನೌನ್. ಆದರೆ ರಾಜು ಇದು ಪ್ರಾಪರ್ ನೌನ್ ಆಗುತ್ತೆ. ಯಾಕೆ ಪ್ರಾಪರ್ ನೌನ್ ಆಗುತ್ತೆ ಅಂತೇಳಿದರೆ, ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ನಿಮ್ಮನ್ನು ರಾಜು ಅಂತಲೇ ಅವ್ರು ಕರೀತಾರೆ. ಸೊ ದಟ್ಸ್ ವೈ ಅದು ಪ್ರಾಪರ್ ನೌನ್ ಆಗಿರುತ್ತೆ. ಈ ಎರಡು ವ್ಯತ್ಯಾಸವನ್ನು ತಿಳ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ಇದೆ ನೋಡಿ, ರಾಜು ಈಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಸಿಟಿ. ಇದರಲ್ಲಿ ಕಾಮನ್ ನೌನ್ ಯಾವುದು, ಪ್ರಾಪರ್ ನೌನ್ ಯಾವುದು ಅಂತ ಹೇಳೋದಾದರೆ ರಾಜು ಅನ್ನುವಂಥದ್ದು ಅದು ಪ್ರಾಪರ್ ನೌನ್. ಅದೇ ರೀತಿಯಾಗಿ ಬ್ಯಾಂಗ್ಳೂರ್ ಅದು ಪ್ರಾಪರ್ ನೌನ್, ಸಿಟಿ ಇದು ಕಾಮನ್ ನೌನ್. ಸೊ ಇದನ್ನೊಂದು ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ, ಸುಧಾ ಟಾಕ್ಡ್ ವಿತ್ ದ ಓಲ್ಡ್ ಮ್ಯಾನ್. ಇಲ್ಲೂ ಅಷ್ಟೇ ಸುಧಾ ಅನ್ನುವಂತಹದ್ದು ನಿಮಗೆ ಪ್ರಾಪರ್ ನೌನ್ ಆಗುತ್ತೆ. ನೆಕ್ಸ್ಟ್ ಮ್ಯಾನ್ ಅನ್ನುವಂತಹದ್ದು ನಿಮಗೆ ಕಾಮನ್ ನೌನ್ ಆಗುತ್ತೆ, ರೈಟ್. ಇಷ್ಟು ನೀವು ತಿಳ್ಕೊಂಡಿದ ನಂತರ ನಾವು ಕೆಲವೊಂದು ಎಕ್ಸಾಂಪಲ್ಸನ್ನು ಈಗ ನೋಡ್ತಾ ಹೋಗೋಣ ಬನ್ನಿ. ಈಗ ಮೊದಲನೇ ಎಕ್ಸಾಂಪಲ್ ಇದೆ, ಸೈಂಟಿಸ್ಟ್ ಈಸ್ ದ ಗ್ರೇಟೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್. ಈ ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಯಾವ ಡಿಗ್ರಿಯಲ್ಲಿದೆ ಅನ್ನೋದು ನಾವು ಐಡೆಂಟಿಫೈ ಮಾಡೋದು ಅದು ಒಂದು ಒಳ್ಳೆಯ ಕೆಲಸ. ನೋಡಿ, ಸೈಂಟಿಸ್ಟ್ ಈಸ್ ದ ಅನ್ನುವಂತಹ ಆರ್ಟಿಕಲ್ ಬಂದಿದೆ, ಪ್ಲಸ್ ಗ್ರೇಟೆಸ್ಟ್ EST ಅನ್ನುವಂಥದ್ದಲ್ಲಿ ಸೇರಿದೆ. ಇವೆರಡು ಇದೆ ಅಂತೇಳಿದರೆ ಅದು ಯಾವ ಡಿಗ್ರಿ? ಸೂಪರ್ಲೇಟಿವ್ ಡಿಗ್ರಿ. ಇದನ್ನು ತಿಳ್ಕೋಬೇಕು ಒಂದು. ಎರಡನೆಯದು, ಇದರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಸೈಂಟಿಸ್ಟು ಮತ್ತು ನೆಕ್ಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಅನ್ನುವಂತಹ ಕಾನ್ಸೆಪ್ಟನ್ನು ಇಲ್ಲಿ ತಂದಿದ್ದಾರೆ. ಈಗ ಇದನ್ನು ಕಂಪ್ಯಾರಿಟಿವ್ ಮಾಡೋಣ ಬನ್ನಿ. ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಸೈಂಟಿಸ್ಟ್ ಇವೆರಡು ಕೂಡ ಬಂತು ಕಾಮನ್ ಆಗಿ, ರೈಟ್. ಈಗ ಅಲ್ಲಿ ಗ್ರೇಟರ್ ದ್ಯಾನ್ ಎನಿ ಅದರ್ ಅನ್ನುವಂತಹ ಒಂದು, ಈಗ ದ್ಯಾನ್ ಎನಿ ಅದರ್ ಅನ್ನುವಂತಹದ್ದು ಕಂಪ್ಯಾರಿಸನ್ ಮಾಡಬೇಕಾದ್ರೆ ಬೇಕೇ ಬೇಕು, ಆ ಫ್ರೇಸ್ ಬೇಕೇ ಬೇಕು.
ಸೈಂಟಿಸ್ಟ್ ಈಸ್ ಗ್ರೇಟರ್, ಗ್ರೇಟೆಸ್ಟ್ ಅನ್ನುವಂತಹ ಏನು ಅಲ್ಲಿರುವಂತಹ ಅಡ್ಜೆಕ್ಟಿವ್ನ ನಾವು ಗ್ರೇಟರ್ ಆಗಿ ಬದಲಾವಣೆ ಮಾಡಬೇಕು. ಮತ್ತು ದ ಅನ್ನುವಂತಹ ಆರ್ಟಿಕಲ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ಆಗ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ಸೈಂಟಿಸ್ಟ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಪ್ರೊಫೆಷನ್ ಇನ್ ದ ವರ್ಲ್ಡ್. ದಿಸ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ. ಅದನ್ನು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದಾದಾಗ ಅಲ್ಲೂ ಕೂಡ ಫಸ್ಟ್ ನಾವೇನು ಮಾಡ್ತೀವಿ, ನೋ ಅದರ್ ಪ್ರೊಫೆಷನ್ ಈ ಪದನ ಯೂಸ್ ಮಾಡ್ತೀವಿ, ನೋ ಅದರ್ ಪ್ರೊಫೆಷನ್. ಸೊ ನೋ ಅದರ್ ಅನ್ನೋದು ಕಾಮನ್ ಪಾಸಿಟಿವ್ ಡಿಗ್ರಿ ಮಾಡಬೇಕಾದ್ರೆ, ಪ್ರೊಫೆಷನ್ ಅನ್ನೋದು ಕಾಮನ್ ನೌನ್, ಸೈಂಟಿಸ್ಟ್ ಅನ್ನೋದು ಪ್ರಾಪರ್ ನೌನ್ ಆಗುತ್ತೆ, ರೈಟ್. ಈಗ ಅಲ್ಲೂ ಕೂಡ ಪ್ರೊಫೆಷನ್ ಇನ್ ದ ವರ್ಲ್ಡ್ ಆ್ಯಸ್ ಗ್ರೇಟ್ ಆ್ಯಸ್ ಸೈಂಟಿಸ್ಟ್ ಅನ್ನುವಂಥದ್ದಿದೆ. ನೋ ಅದರ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಸೈಂಟಿಸ್ಟ್. ಇಲ್ಲಿ ಈ ಮೂರನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಏನಾಯಿತು, ಗ್ರೇಟೆಸ್ಟ್ ಅಂತ ಬಂತು, ದ ಆರ್ಟಿಕಲ್ ಜೊತೆಲಿ ಬಂತು. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಲಿ ದ ಆರ್ಟಿಕಲ್ನ ತೆಗೆದ್ವಿ, ಗ್ರೇಟರ್ ಅನ್ನುವಂಥದ್ದನ್ನು ಗ್ರೇಟೆಸ್ಟ್ ಇರುವಂಥ ಅಬ್ಜೆಕ್ಟಿವ್ನ ಗ್ರೇಟರ್ ಆಗಿ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ದ್ಯಾನ್ ಎನಿ ಅದರ್ ಅನ್ನೋದನ್ನು ಸೇರಿಸಿದ್ವಿ ಕಂಪ್ಯಾರಿಟಿವ್ಗೆ. ಅದೇ ರೀತಿಯಾಗಿ ಪಾಸಿಟಿವ್ ಡಿಗ್ರಿ ಬಂದಾಗ ನೋ ಅದರ್ ಅಂತ ಸೇರಿಸಿದ್ವಿ. ಅದಾದ ಮೇಲೆ ಅಲ್ಲಿ ಮುಖ್ಯವಾಗಿ ಆ್ಯಸ್ ಗ್ರೇಟ್ ಆ್ಯಸ್ ಅಂದರೆ ಆ ಜಾಗದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಗ್ರೇಟ್ ಅನ್ನುವಂತಹದ್ದು ಅಬ್ಜೆಕ್ಟಿವ್ನ ಗ್ರೇಟ್ ಆಗಿ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂತಹದ್ದು ಮುಖ್ಯವಾಗಿ ಅಬ್ಜೆಕ್ಟಿವ್ನ ಬದಲಾವಣೆ ಮಾಡೋದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಕ್ವಶನಿಗೆ ಬರೋಣ. ಮನಿ ಈಸ್ ದ ಮೋಸ್ಟ್ ಪಾಪ್ಯುಲರ್ ಥಿಂಗ್ ಇನ್ ದ ವರ್ಲ್ಡ್. ಸೊ ಇಲ್ಲೂ ಕೂಡ ಭಾಳ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದ ಅನ್ನುವಂತಹ ಆರ್ಟಿಕಲ್ ಇದೆ, ಪಾಪ್ಯುಲರರ್ ಅಂತ ಮಾಡಿಲ್ಲ, ಮೋಸ್ಟ್ ಪಾಪ್ಯುಲರ್ ಅಂತ ಮಾಡಿದ್ದೀವಿ. ಸೊ ನಾನು ಮೊದಲೇ ಹೇಳಿದ್ದೀನಿ, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಪಾಸಿಟಿವಿಂದ ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ ಮಾಡಬೇಕಾದ್ರೆ ಕೆಲವು ಪದಗಳನ್ನ ER EST ಸೇರಿಸ್ತೀವಿ, ಇನ್ನು ಕೆಲವು ಪದಗಳಿಗೆ ಮೋಸ್ಟ್ ಅನ್ನುವಂತಹ ಪದನ ಸೇರಿಸ್ತೀವಿ. ಸೊ ಮನಿ ಈಸ್ ದ ಮೋಸ್ಟ್ ಪಾಪ್ಯುಲರ್ ಥಿಂಗ್ ಇನ್ ದ ವರ್ಲ್ಡ್, ಸೊ ದಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ. ನಾವು ವಿ ಹ್ಯಾವ್ ಟು ಚೇಂಜ್ ದಟ್ ಸೂಪರ್ಲೇಟಿವ್ ಡಿಗ್ರಿ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಈ ಕಂಪ್ಯಾರಿಟಿವ್ ಡಿಗ್ರಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಮನಿ ಈಸ್ ಮೋಸ್ಟ್ ಅನ್ನೋದಿದೆಯಲ್ಲ ಅದನ್ನು ಏನಂತ ಚೇಂಜ್ ಮಾಡ್ತೀವಿ, ಮೋರ್ ಅಂತ ಚೇಂಜ್ ಮಾಡ್ತೀವಿ. ಒಂದು ಎರಡನೇದು ದ ಇದೆಯಲ್ಲ ಅದನ್ನು ಬಿಡ್ತೀವಿ. ಮನಿ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್, ಅದು ಕಾಮನ್ನಾಗಿ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಸೇರಿಸಲೇಬೇಕು. ಮನಿ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ ಥಿಂಗ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿನಲ್ಲಿ ಮುಖ್ಯವಾಗಿ ಯಾವಾಗಲೂ ನೋ ಅದರ್ ಅನ್ನುವಂಥದ್ದು ಬರಬೇಕು. ಥಿಂಗ್ ಇಟ್ ಈಸ್ ಎ ಕಾಮನ್ ನೌನ್. ನೋ ಅದರ್ ಥಿಂಗ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮನಿ, ರೈಟ್. ಈಗ ನೋಡಿ ಇಲ್ಲಿ ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡೋದಾದರೆ ಪಾಪ್ಯುಲರ್ ಅನ್ನುವಂತಹ ಪದ ಎಲ್ಲ ಮೂರು ಕಡೆ ಸೇಮ್ ಇದೆ, ಆಯಿತಾ. ಆದರೆ ಅದನ್ನು ನಾವು ಡಿಗ್ರೀಸಲ್ಲಿ ತೋರಿಸ್ಬೇಕಾದ್ರೆ ಪಾಸಿಟಿವ್ನಲ್ಲಿ ಇಟ್ ಆ್ಯಸ್ ಪಾಪ್ಯುಲರ್ ಆ್ಯಸ್, ಕಂಪ್ಯಾರಿಟಿವ್ನಲ್ಲಿ ಮೋರ್ ಪಾಪ್ಯುಲರ್, ಅದೇ ರೀತಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ದ ಮೋಸ್ಟ್ ಪಾಪ್ಯುಲರ್. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 3 ಡಿಗ್ರೀಸ್. ನೆಕ್ಸ್ಟ್ ಕ್ವಶನ್, ಸತೀಶ್ ಗುಜ್ರಾಲ್ ಈಸ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ. ಎಲ್ಲವನ್ನೂ ನಾನು ಸೂಪರ್ಲೇಟಿವ್ ಡಿಗ್ರಿನೇ ತೊಗೊಂಡಿದ್ದೆ, ಯಾಕಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನುವಂಥ ಕಾರಣಕ್ಕೆ. ಸೊ ಇಲ್ಲೂ ಅಷ್ಟೇ, ಸತೀಶ್ ಗುಜ್ರಾಲ್ ಈಸ್ ದ ಗ್ರೇಟೆಸ್ಟ್, ದ ಆರ್ಟಿಕಲ್ ಇದೆ, EST ಬಂದಿದೆ. ಎಸ್, ವಿಚ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಅದನ್ನು ಕಂಪ್ಯಾರಿಟಿವ್ ಮಾಡಬೇಕಂದ್ರೆ ಸತೀಶ್ ಗುಜ್ರಾಲ್ ಪ್ರಾಪರ್ ನೌನ್, ಹೌದಾ. ನೆಕ್ಸ್ಟು ಗ್ರೇಟೆಸ್ಟ್ ಇರೋದೇನಾಯಿತು, ಗ್ರೇಟರ್ ಆಯಿತು. ದ ಆರ್ಟಿಕಲ್ನ ತೆಗೆದ್ವಿ, ದ್ಯಾನ್ ಎನಿ ಅದರನ್ನು ಸೇರಿಸಿದ್ವಿ. ಸತೀಶ್ ಗುಜ್ರಾಲ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ, ಕಂಪ್ಯಾರಿಟಿವ್ ಆಯಿತು. ಅದನ್ನು ಪಾಸಿಟಿವ್ ಚೇಂಜ್ ಮಾಡಬೇಕಂದ್ರೆ ಗ್ರೇಟರ್ ಇರೋವಂಥದನ್ನು ERನ ತೆಗೆದು ಗ್ರೇಟ್ ಮಾಡಬೇಕು. ಅಬ್ಜೆಕ್ಟಿವ್ನ ಮೊದಲು ಬದಲಾವಣೆ. ನೋ ಅದರ್ ಪದ ಬಂದೇ ಬರುತ್ತೆ. ಇಲ್ಲಿ ಆರ್ಟಿಸ್ಟು ಕಾಮನ್ ನೌನು. ನೆಕ್ಸ್ಟು ಸತೀಶ್ ಗುಜ್ರಾಲು ಪ್ರಾಪರ್ ನೌನು. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಸತೀಶ್ ಗುಜ್ರಾಲ್, ದಟ್ ಈಸ್ ಪಾಸಿಟಿವ್ ಸೆಂಟೆನ್ಸ್, ರೈಟ್. ಈಗ 3 ಡಿಗ್ರೀಸ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮುನ್ಷಿ ಪ್ರೇಮ್ಚಂದ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್. ಸೊ
ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದ ಅನ್ನುವಂತಹ ಆರ್ಟಿಕಲ್ ಇದೆ, ಮೋಸ್ಟ್ ಅನ್ನುವಂತಹ ವರ್ಡು ಜೊತೆಲಿ ಬಂದಿದೆ. ಮೋಸ್ಟ್ ಪಾಪ್ಯುಲರ್ ಆಲ್ರೆಡಿ ಆಗಿದೆ. ಸೊ ಹಾಗಾಗಿ ಇದು ಯಾವ ಡಿಗ್ರಿ? ಸೂಪರ್ಲೇಟಿವ್ ಡಿಗ್ರಿ. ಇದನ್ನು ಕಂಪ್ಯಾರಿಟಿವ್ ಮಾಡಬೇಕಂದ್ರೆ ದ ಆರ್ಟಿಕಲ್ನ ತೆಗೆದಿದ್ದೀವಿ, ನೆಕ್ಸ್ಟ್ ಮೋಸ್ಟ್ ಇರೋ ಜಾಗದಲ್ಲಿ ಮೋರ್ ಹಾಕಿದ್ದೀವಿ, ಪಾಪ್ಯುಲರ್ ದ್ಯಾನ್ ಎನಿ ಅದರ್ ಅನ್ನುವಂಥ ವರ್ಡ್ ಸೇರಿಸಿ, ದಟ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ. ಅದೇ ರೀತಿಯಾಗಿ ಪಾಸಿಟಿವ್ ಡಿಗ್ರಿನಲ್ಲಿ ಬರೋದಾದರೆ ನೋ ಅದರ್ ಅನ್ನುವಂತಹ ವರ್ಡಿಂದ ಸ್ಟಾರ್ಟ್ ಮಾಡ್ತೀವಿ. ನೋ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮುನ್ಷಿ ಪ್ರೇಮ್ಚಂದ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಚೇಂಜ್ ದ ಪಾಸಿಟಿವ್ ಡಿಗ್ರಿ. ಈ ರೀತಿಯಾಗಿ ಮಾಡ್ತೀವಿ. ಕೊನೆಯ ಸಾರಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ದಟ್ ಈಸ್, ಇದು ಕೂಡ ಈಸಿ ಇದೆ. ದ ಆರ್ಟಿಕಲ್ ಇದೆ, ಕೂಲೆಸ್ಟ್ ಇದೆ. ಸೊ ಹಾಗಾಗಿ ಇದು ಸೂಪರ್ಲೇಟಿವ್ ಡಿಗ್ರಿ. ಇನ್ನು ಕಂಪ್ಯಾರಿಟಿವ್ ಡಿಗ್ರಿ ಅದನ್ನು ಚೇಂಜ್ ಮಾಡಿದ್ರೆ ಕೂಲೆಸ್ಟಲ್ಲಿ ಇ ಎಸ್ ಟಿನ ತೆಗಿಬೇಕು, ಏನು ಹಾಕಬೇಕು? ಇ ಆರ್ನ ಹಾಕಬೇಕು. ಸೊ ಅವಾಗ ಏನಾಯಿತು? ಅದು ಕೂಲರ್ ಆಯಿತು. ದ ಆರ್ಟಿಕಲ್ನ ಬಿಟ್ಟಿದ್ದೀವಿ, ನೆಕ್ಸ್ಟ್ ದ್ಯಾನ್ ಎನಿ ಅದರನ್ನು ಸೇರಿಸಿದ್ದೀವಿ, ಕಂಪ್ಯಾರಿಟಿವ್ ಡಿಗ್ರಿ ಆಗೋಯಿತು. ಇನ್ನು ಪಾಸಿಟಿವ್ ಡಿಗ್ರಿ ಬಂದಾಗ ನೋ ಅದರ್ ಪ್ಲೇಸ್ ಇನ್ ಇಂಡಿಯಾ ಈಸ್ ಆ್ಯಸ್ ಕೂಲ್ ಆ್ಯಸ್ ಊಟಿ. ಸೊ ಇದು ಒಂದು ಎಕ್ಸಾಂಪಲ್. ಈಗ ನೋಡೋಣ, ನೀವು ಆನ್ಸರ್ ಮಾಡಿ. ಇದನ್ನು ಪಾಸ್ ಮಾಡಿಬಿಟ್ಟು ಇದನ್ನು ಅನಂತ್ ವಾಸ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಎನಿ ಅದರ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ಇದು ಯಾವ ಡಿಗ್ರಿ? ಕಂಪ್ಯಾರಿಟಿವ್ ಡಿಗ್ರಿ. ನೋಡಿ, ಇಲ್ಲಿ ಪಾಸಿಟಿವ್ ಡಿಗ್ರಿ ಇತ್ತು, ಮೊದಲಿಂದ ನಡ್ಕೊಂಬಂದು ಈ 3 ಡಿಗ್ರೀಸನ್ನು ನೋಡಿದ್ದೀರಿ. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೆಂಗೆ ಐಡೆಂಟಿಫೈ ಮಾಡಿದ್ರಿ? ಅಲ್ಲಿ ವರ್ಡ್ ಮೋರ್ ಇದೆ, ಅದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಕಂಪ್ಯಾರಿಟಿವ್ ಡಿಗ್ರಿ. ನೋಡೋಣ, ಇದನ್ನು ಪಾಸಿಟಿವ್ ಡಿಗ್ರಿಗೆ ಆ್ಯಂಡ್ ಸೂಪರ್ಲೇಟಿವ್ 2 ಡಿಗ್ರೀಸಿಗೆ ನೀವು ಚೇಂಜ್ ಮಾಡಿ. ಓಕೆ, ಮಾಡಿದ್ದೀರಾ ಅಂದರೆ ಆನ್ಸರ್ನ ಚೆಕ್ ಮಾಡಿ. ಅನಂತ್ ವಾಸ್ ದಿ ಮೋಸ್ಟ್ ಟ್ಯಾಲೆಂಟೆಡ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್, ದಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ. ಆ್ಯಂಡ್ ಪಾಸಿಟಿವ್ ಡಿಗ್ರಿನಾದರೆ ನೋ ಅದರ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಈಸ್ ಆ್ಯಸ್ ಟ್ಯಾಲೆಂಟೆಡ್ ಆ್ಯಸ್ ಅನಂತ್. ಸೊ ದಟ್ ಈಸ್ ಪಾಸಿಟಿವ್ ಡಿಗ್ರಿ. ಸೊ ಈ ರೀತಿಯಾಗಿ ಈ ಕ್ಲಾಸನ್ನು ನಾವು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇನ್ನು ಇಫ್ ದಿಸ್ ಲೆಸನ್ ಹೆಲ್ಪ್ ಯು, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ for more English lessons. Especially comment below if you want worksheets or more practice videos. Okay, see you in the next class. Thank you.